ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಸೊ ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನು ಅಂತಂದರೆ ನಿಮಗೊಂದು ರೆಸಿಪಿ ತೋರಿಸೋಣ ಅಂತ, ಲೈಕ್ ಫಿಶ್ ರೆಸಿಪಿ. ಅಪ್ಪ ಫಿಶ್ ತಂದಿದ್ರು. ಸೊ ನಿಮಗೆ ನಮ್ಮಲ್ಲಿ ಯಾವ ಥರ ಫಿಶ್ ಫ್ರೈ ಮತ್ತು ಫಿಶ್ ಸಾರು ಮಾಡ್ತಾರೆ ಅಂತ ತೋರಿಸ್ಕೊಡೋಣ ಅಂತ. ಎಲ್ಲರ ಮೇಲೂ ಒಂದೊಂದು ಥರ ಮಾಡ್ತಾರೆ ಫಿಶ್ಶಿಂದು ಐಟಮ್ಸ್ದು. ಸೊ ನಮ್ಮ ಮನೇಲಿ ಯಾವ ಥರ ಮಾಡ್ತಾರೆ ಅಂತ ನಿಮಗೆ ತೋರಿಸ್ಕೊಡೋಣ ಅಂತ ವ್ಲಾಗ್ ಮಾಡ್ತಿದ್ದೀನಿ. ಫಸ್ಟ್ ಆಫ್ ಆಲ್ ನನಗೆ ಫಿಶ್ ಅಂದರೆ ಚೂರು ಇಷ್ಟ ಅಲ್ಲ. ನಾನು ಫಿಶ್ದು ಐಟಮ್ ಯಾವುದೂ ತಿನ್ನಲ್ಲ. ನಾನು ಚಿಕನ್ ಜಾಸ್ತಿ ತಿಂತೀನಿ. ಮಟನ್ನಲ್ಲಿ ಅಪರೂಪ, ಲೈಕ್ ಸಾಂಬಾರು ಮಾಡಿದಾಗ ಒಂದೆರಡು ಮೂರು ಪೀಸ್ ಅಷ್ಟೇ ತಿನ್ನೋದು, ಜಾಸ್ತಿ ನಾನು ಮಟನ್ನು ತಿನ್ನಲ್ಲ. ಚಿಕನ್ ಒಂದೇ ನಂಗೆ ತುಂಬ ಇಷ್ಟ, ಬೇರೆ ಯಾವುದು ಫಿಶ್ಶು ಇಷ್ಟ ಇಲ್ಲ. ಫಿಶ್ ಅಂತೂ ಇಲ್ಲವೇ ಇಲ್ಲ, ತಿನ್ನೋದೇ ಇಲ್ಲ ನಾನಂತೂ. ಈಗ ಅಮ್ಮ ಕ್ಲೀನ್ ಮಾಡ್ಕೊತಿದ್ದಾರೆ. ಈಗ ನೋಡೋಣ ಏನು ಮಾಡ್ತಿದೆ ಅಂತ, ಬನ್ನಿ. ಒಂದು ತಲೆ ಐತೆ, ಎರಡು ತಲೆ ಐತಾ? ಒಂದಾ ತಲೆ 7 kg. ಸೊ ಅಮ್ಮ ಈಗ ಫಿಶ್ ಕ್ಲೀನ್ ಮಾಡ್ತಿದ್ದಾರೆ. ಅಷ್ಟೊತ್ತಿಗೆ ನಮ್ಮ ಕ್ಯಾಟ್ ಕಡೆಗೆಲ್ಲ ಸ್ಮೆಲ್ ಆಗಿದೆ. ಮ್ಯೂ 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 ಅಂತಿದ್ದಾವೆ. ಫಸ್ಟ್ ತೋರಿಸ್ತೀನಿ ತಡೀರಿ. ನೋಡಿ ಸ್ಮೆಲ್ಲಿಗೆ ಸ್ಮೆಲ್ ಬಂದೇ ಬಿಡ್ತು. ಬನ್ನಿ. ಮೂರು ಬಿಡಿ. ಮಕ್ಕಳಾ ಬಾ ಬಾ ಬಿಡಿ. ದಾ ಈಗ ಇಷ್ಟು ತೆಗ್ದಿಡದಾ? ಇದಿಷ್ಟು ನಾಳೆ ಅಥವಾ ನಾಡ್ದಿಗೆ ಕ್ಯಾಟ್ಗಳಿಗೆ. ಒಂದಾಯ್ತು, ನೋಡ್ದ. ನಂಗೂ ಕೊತ್ತಿಗೆ ಚಿಕನ್. ನಾನು ಕೊತ್ತಿ ಚಿಕನ್ ತಿನ್ನೋದು, ಮನೆಯವರೆಲ್ಲ ಫಿಶ್ ತಿನ್ನೋದು. ಲೆಗ್ ಪೀಸ್ ಫಸ್ಟು ಧನಿಯಾ. ಈಗ ಏನು ಮಾಡೋಕ್ಕೆ? ಸಾಂಬಾರಲ್ಲ, ಫಿಶ್ ಸಾಂಬಾರು ಮಾಡಕ್ಕೆ ಫಸ್ಟು ಧನಿಯಾ ಹಾಕೋಬೇಕು. ಇದೆಲ್ಲ ಇದು ಫ್ರೈ ಮಾಡ್ಕೊಳ್ಳೋದು ಫಸ್ಟ್. ಸ್ವಲ್ಪ ಧನಿಯಾ, ಜೀರಿಗೆನ ಜೀರಿಗೆ, ಮತ್ತೆ ಪೆಪ್ಪರ್, ಬ್ಯಾಡಗಿ ಮೆಣಸು, ಬ್ಯಾಡಗಿ ಗುಂಟೂರು ಮತ್ತೆ ಫ್ರೈ ಮಾಡ್ಕೊಳ್ಳೋದು. ರೆಡ್ ಪೀಸ್ ಚಕ್ಕೆ ಅಷ್ಟೇ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಮಿಕ್ಸಿಗೆ ಹಾಕ್ಬೇಕಾ? ಈಗ ಇಷ್ಟು ಈಗ ಸ್ವಲ್ಪ ತುಂಬ ಲೈಟಾಗಿ ಫ್ರೈ ಅಷ್ಟೇ. ಸ್ವಲ್ಪ ಆರ್ಬೇಕಲ್ಲ, ಬಿಸಿ ಹೋದಾದ್ಮೇಲೆ ಡ್ರೈ ಮಾಡ್ಕೋಬೇಕು. ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಒಂದು ಟೊಮಾಟೊ ಅಷ್ಟೇ.
ಗ್ರೈಂಡ್ ಮಾಡ್ಕೊ ಮಾಡ್ಬೇಕು. ಅರಿಶಿನ ಹಾಕಬೇಕು. ಅದು ಎಲ್ಲಿ ತಿರ್ಗಕ್ಕೆ ಜಾಗ ಇಲ್ಲ, ಅದಕ್ಕೆಲ್ಲ ಚೆಲ್ಲಲ್ಲ. ಈಗ ಎಂತಕ್ಕೆ ಸಾಂಬಾರು. ಈಗ ಸಾಂಬಾರಿಗೆ ಎಂತ ಹಾಕೋದು? ಅಷ್ಟು ಎಣ್ಣೆ. ಸಲಾಡ್ ಎಣ್ಣೆ ಹಾಕಿದಾಗ ನೀವು ಒಟ್ಟಿಗೆ ಸಾಸಿವೆ, ಮಸ್ಟರ್ಡ್, ಈರುಳ್ಳಿ ಫ್ರೈ ಆಯ್ತು. ಈಗ ಮಸಾಲೆ ಹಾಕ್ಬೇಕು. ಮತ್ತೆ ಕರ್ಕೊಂಡು ವಾಪಸ್. ಇದು ಕೊಡಗಲ್ಲಿ ಮಾತ್ರ ಸಿಗೋದು ಕಾಚಿ ಪುಳಿ ಅಂತ. ಅದನ್ನ ಪುಳಿಗೆ ಇದನ್ನೇ ಹಾಕೋದು ನಾವು ನಾನ್ ವೆಜ್ ಐಟಮ್ಸ್ಗೆ. ಅವಾಗಲೇ ಹಾಕಿದ್ದೆ, ಸ್ವಲ್ಪ ಸಾಟೇಜ್ ಆಗಿದೆ. ಸ್ವಲ್ಪ ಉಪ್ಪು ಮತ್ತೆ ಉಪ್ಪು, ಕಲ್ಲುಪ್ಪು ಮತ್ತೆ ಕಾಚಿ ಪುಡಿ ಟೇಸ್ಟ್ ನೋಡಿ ಹಾಕಿ. ಫಸ್ಟ್ ಈಗ ಮೀನ್ ತಲೆ, ದೊಡ್ಡ ತಲೆ, ತಲೆದು ಸೈಡ್ ಪೀಸಸ್ ಎಲ್ಲ ಹಾಕಿ ಚಂದ ಕೊದಿಬೇಕು. ಕ್ಲೋಸ್. ಚೆನ್ನಾಗಿ ಚಿಕನ್ ತಿಂದಾಯ್ತಲ್ವಾ, ಮತ್ತೆ ಬಂದು ಕೂತಿದ್ಯಾ? ನೋಡಿಲೆ. ಯಾಕೆ ಯಾಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈಗಲ್ಲ, ಫಿಶ್ ಫ್ರೈಗೆ. ಆಮೇಲೆ ಇದು ಖಾರ, ಎಂತ ಖಾರ? ಬ್ಯಾಡಗಿ ಮೆಣಸು, ಆಮೇಲೆ ಗುಂಟೂರು ಮೆಣಸನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಬಿಸಿನೀರಲ್ಲಿ ಬೇಯಿಸ್ಬಿಟ್ಟು ಖಾರಕ್ಕೆ ನೋಡ್ಕೊಂಡು ಹಾಕೊಳ್ಳೋದು. ಸ್ವಲ್ಪ ಅರಿಶಿನ, ಆಮೇಲೆ ಸಾಲ್ಟ್, ಉಪ್ಪು, ನೋಡ್ಕೊಂಡು ಹಾಕೊಳ್ಳೋದು ಎಷ್ಟು ಬೇಕಷ್ಟು. ಮತ್ತೆ ಸ್ವಲ್ಪ ಅದಕ್ಕೂ ಸಹ ಕಾಚಿ ಪುಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಮೀನುಗಳನ್ನೆಲ್ಲ ಹಾಕಿ ಕಲಸೋದು. ಇವಳು ಬೇರೆ ಮೀನ್ ಬೆಳ್ಳುಳ್ಳಿಗೆ. ಮೀನ್ ಬೇಕಾ? ಮಿಕ್ಸ್ ಮಾಡಿ ಆಗಿದೆ. ಇನ್ನೊಂದು ಅರ್ಧ 1 ಗಂಟೆ ಫುಲ್ಲು ಕೇಳ್ಕೊಳ್ಳಿ. ಆಮೇಲೆ ಕಬಾಬ್ ಫ್ರೈ ಮಾಡೋಣ.
ಎಣ್ಣೆ ಕಾಯ್ತು ಈಗ. ಏನು ಫ್ರೈ ಆಗ್ತಾ ಇದೆ. ಎಷ್ಟು ಪೀಸ್ ಆಗ್ತಾ? 5 ಪೀಸ್. ಒಂದ್ಸತಿ ಫ್ರೈ ಆಗಿದೆ, ಈಗ ನೆಕ್ಸ್ಟ್ ಇನ್ನೊಂದ್ಸತಿ ಆಗ್ತದೆ. ಇಷ್ಟು ಮಾಡ್ಬೇಕು. ಸೊ ನಾವೀಗ ಚಿಕನ್ ಸಾಂಬಾರ್ ಮಾಡ್ತಿದ್ದೀವಿ. ಫಸ್ಟ್ ಈಗ ಎಣ್ಣೆ ಹಾಕೊಳ್ಳೋಣ. ಆಮೇಲೆ ಫಸ್ಟ್ ಈರುಳ್ಳಿ ಹಾಕೊಳ್ಳೋಣ. ಈಗ ಈರುಳ್ಳಿ ಎಲ್ಲ ರೋಸ್ಟ್ ಆಗಿದೆ, ಟೊಮೆಟೊ ಹಾಕೊಳ್ಳೋಣ. ಈಗ ಇದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ, ಕುಕ್ ಆಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಆಗ್ಲೇ ನಾವು ಇದಕ್ಕೆ ಖಾರ ಪುಡಿ, ಉಪ್ಪು, ಅರಿಶಿನ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ವಿ. ಕಾಚ್ ಪುಡಿ ಮತ್ತೆ ಅಷ್ಟು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ವಿ. ಈಗ ಇದನ್ನ ಇದಕ್ಕೆ ಹಾಕೋಣ. ಸ್ವಲ್ಪ ನೀರು ಹಾಕೊಳ್ಳೋಣ. ಈಗ ಸ್ವಲ್ಪ ಚೆನ್ನಾಗಿ ಕುದಿಲಿ ಆಯ್ತಾ, ಮುಚ್ಚಿಡ. ಇನ್ನು ಫ್ರೈ ಆಗ್ತಾನೇ ಇದೆ. 2 ಸತಿ ಆಯ್ತು, 2 ಸತಿ 3 ಸತಿನ 2 ಸತಿ ಆಯ್ತು. ಈಗ ಕುದಿತೇನೆ. ಇದಕ್ಕೆ ಅಮ್ಮ ರೆಡಿ ಮಾಡಿರೋ ಮಸಾಲೆ ಏನೆಲ್ಲ ಹಾಕಿ ಮಾಡಿದಾರೆ ಗೊತ್ತಿಲ್ಲ. ಹಾಕೋಣ. ಸ್ವಲ್ಪ ಪೆಪ್ಪರ್ ಹಾಕೊಳ್ಳೋಣ. ಈಗ ಚಳಿಗಾಲ, ಶೀತಕ್ಕೆಲ್ಲ ಒಳ್ಳೇದು. ಸೊ ಈಗೆಲ್ಲ ಆಗಿದೆ. ಫಿಶ್ ಫ್ರೈ, ಚಿಕನ್ ಗ್ರೇವಿ ಅಂಡ್ ಮೀನ್ ಸಾಂಬಾರ್. ಈಗ ರೈಸ್ ಮಾಡ್ಕೋಬೇಕು. ರೈಸ್ ಮಾಡ್ಕೊಂಡು ಊಟ ಮಾಡೋದು. ಟೈಮ್ ಎಷ್ಟಾಯ್ತು? ಟೈಮ್ 9-10 ಆಗಕ್ಕಾಯ್ತು. ಟೊಮಾಟೊ ಈಗ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಈ ತರ ಮೀನ್ ಫ್ರೈನ ನಿಮ್ಮಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಕಮೆಂಟ್ ಅಲ್ಲಿ ತಿಳಿಸಿ, ಓಕೆನಾ? ಅಂಡ್ ಇವನ್ ಚಿಕನ್ ಸಾಂಬಾರ್, ಚಿಕನ್ ಗ್ರೇವಿ ಸಿಂಪಲ್ ಆಗಿ ಮಾಡಿದೀವಿ ಅಷ್ಟೇ. ಸೊ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನಿಮಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಬಾಯ್ ಮಮ್ಮಿ.